ಎಲ್ಲ ಬಿಟ್ಟು ಅಂತ ಹೇಳಿ ಬರೋಕ್ಕಾಗಲ್ಲ. ಅದೇ ಯಾವುದೋ ಸಣ್ಣ ಮನಸ್ಸಿನ ವ್ಯಕ್ತಿಗಳು ಇದು ಮಾಡೋದಿಲ್ಲ. ಅವರು ಸಾವಿರ ಒಂದು ಟಾರ್ಗೆಟ್ ಮಾಡಿದ್ರು, ತಾವು ಟಿಪ್ಪು ಸುಲ್ತಾನ್ ಅಂತ ಹೆಸರು ಹಾಕಿದ್ರು. ಯಾವುದು ಅದಕ್ಕೆ ಎಲ್ಲರೇ ಅವರೇ ಒಬ್ಬ ಮುಸ್ಲಿಂ ಒಬ್ಬ ಕುರುಬ ಅವರಿಬ್ರು ನಡುವೆ ಎಂತ ಜಗಳ ಯಾವ ಸಮಾಜ ಕೂಡ ತಾಳಿಕೋಟೆ ತಾಲೂಕಿನ ಮುಖ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವ ಸೇರಲಾರದ ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುವುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ. ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ, ಈ ಹಿಂದುಳಿದ ವರ್ಗದ ಎಲ್ಲಾ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದ್ದಾವೆ. ಇದರ ಮೇಲಧಿಕಾರಿಗಳಾದ ಪೊಲೀಸ್ ಎಲ್ಲಾ ಇಲಾಖೆಯವರು ಇದರ ಸೂಕ್ಷ್ಮವಾಗಿ ಅತಿ ಕಳಿಕಳಿಯಿಂದ ಇದೊಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರು ಒಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಪೊಲೀಸ್ ಇಲಾಖೆಯವರು ಅತಿ ಇಮಿಡಿಯೇಟ್ಲಿ ಆಗಿ ಅವರನ್ನು ಹೊರತರದೇ ಇದ್ರೆ ನಾವು ಇಡೀ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡಕ್ಕೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ. ಎಲ್ಲ ಸಂಘಟನೆಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು SP ಆಫೀಸ್ ಸಾಹೇಬರಿಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ. ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದರ ಬಗ್ಗೆ ತನಿಖೆ ಮಾಡಕ್ಕೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡಬೇಕಂತ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಹಗರಗುಂಡ ಗ್ರಾಮದ ಈ ಸಂಗೊಳ್ಳಿ ರಾಯಣ್ಣ ಸಂಘದ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಅಂಬೇಡ್ಕರ್ ಇರ್ಬೋದು, ಬಸವಣ್ಣನವರು ಇರ್ಬೋದು, ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು, ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕೆ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅಂತವ್ರಿಗೆ ಅಪಮಾನ ಮಾಡೋದು ಒಂದೇ, ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ. ನಾವು ನಮ್ಮ ಜೊತೆ ತಾಳಿಕೋಟೆ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂತ ಸಾಹೇಬಣ್ಣಣ್ಣ ಆಲ್ಯಾಳ್ ಅವರು ಮತ್ತು ಉಪಾಧ್ಯಕ್ಷರಾದಂತ ಮಲ್ಲಣ್ಣಣ್ಣ ಹಿರೇಕುರುಬರವರು, ಅಡತಿ ಅಂಗಡಿ ವ್ಯಾಪಾರಸ್ಥರಾದಂತಹ ರಮೇಶ್ ಅಣ್ಣವರು, ಇನ್ನೂ ಹಲವಾರು ಜನ ಇವತ್ತ ನಮ್ಮ ಜೊತೆ ಈ ಒಂದು ದುಷ್ಕೃತ್ಯ ಏನ್ ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡುಹಿಡಿತಾರ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಿಲ್ಲ. ಶೀಘ್ರದಲ್ಲೇ ಇದನ್ನ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರ ಅಂತ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಕಾನೂನು ಕ್ರಮ ಏನು ಅವ್ರಿಗೆ ಕೊಡಿಸಲಿಲ್ಲಪ್ಪ ಅಂತಂದ್ರ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತನೇ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ, ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ. ಇದನ್ನ ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ. ಅದೇ ರೀತಿ ಎಲ್ಲಾ ರಾಯಣ್ಣನ ಅನುಯಾಯಿಗಳು, ರಾಯಣ್ಣನ ಪ್ರೇಮಿಗಳು ಏನಿದಿರಿ, ನೀವು ಕೂಡ ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಆತ CC ಕ್ಯಾಮ್ರಾ ಗಿಮ್ರಾ ಅಳವಡಿಸಾಕ. ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಇರ್ತಾನ, ಕೋಮು ಸೌಹಾರ್ದತೆ ಕೆಡ್ತದ, ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ, ಜಾತಿ ಒಳಗನೆ ಬೆಂಕಿ ಹುಡ್ತದ. ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತೇಳಿ ಹೆಸರು ಕೊಟ್ಟದ್ದೇನೆ ಇದಿಷ್ಟೆಲ್ಲ ಸಮಸ್ಯೆ ಆಗತ್ತದ. ಯಾಕಂದ್ರ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದವನೇ, ಅದು ನಿಮಗೂ ಗೊತ್ತದ ಇತಿಹಾಸ. ಆದ್ರ ಅಂತ ವ್ಯಕ್ತಿಗೆ ಹೆಸರು ಇಲ್ಲಿ ಬೆಳೆಸೋದ್ರಿಂದ ಅವ್ರು ಯಾರು ಮಾಡಿದ್ರು ಅಂತಂದ್ರೆ ನಾ ಹೇಳ್ಬೇಕಂದ್ರ ಒಂದೇ ಅವ್ರು ಬ್ರಿಟಿಷರು ತುಣ್ಣಿಗೆ ಹುಟ್ಟಿದವ್ರೆ ಈ ಕೆಲಸ ಮಾಡಕ್ ಸಾಧ್ಯ ಹೊರತಾಗಿ ಮತ್ತೊಬ್ರು ಯಾರು ತಾಯಿ ಹೊಟ್ಟೆ ಹುಟ್ಟಿದಾರೆ ಇಂಥ ಕೆಲಸ ಮಾಡೋದಲ್ಲ. ಅದಕ್ಕೆ ಶೀಘ್ರವಾಗಿ ಯಾರು ಪೊಲೀಸ್ ಇಲಾಖೆಯವರು ಇದನ್ನ ನೀವು ಏನೇ ಕಂಡೀಷನ್ ಶೀಘ್ರದಾಗಿನೇ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕೃತ್ಯ ನೀವು ಅದನ್ನ ಕಂಡು ಹಿಡಿದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಎಲ್ಲಾ ರಾಯಣ್ಣನ ಯುವಪಡೆ ಅಧ್ಯಕ್ಷರು ಮತ್ತು ಸಮಾಜದವರು ರಾಯಣ್ಣ ಅಭಿಮಾನಿಗಳದ್ದು ಒತ್ತಾಯ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.